श्रीराम समर्थ विदेहावली तालोनी प्रपंच मुमुक्षु जनादागी अध्यात्म चर्चा करोनी बहुलोकजे मेळवीति नमस्कार त्या ब्रह्म चैतन्य मूर्ति सद्गुरुनाथ महाराज की जय 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 रघुवीर समर्थ सद्गुरु श्री ब्रह्म चैतन्य महाराजर सद्गुरु श्री ब्रह्मानंद महाराजರ ಅನುಗ್ರಹದಿಂದ ನಾವು ಜ್ಞಾನೇಶ್ವರಿಯ 12ನೇ ಅಧ್ಯಾಯದ ಪ್ರವಚನಗಳನ್ನು ಪರಮಪೂಜ್ಯ ಶ್ರೀ ದಸರೆ ಬಾಬಾ ಅವರು ಮುಂಬೈಯಲ್ಲಿ ಕಾರ್ತಿಕ ಮಾಸದಲ್ಲಿ ಮಾಡಿರ್ತಕ್ಕಂತಹ ಪ್ರವಚನಗಳನ್ನು ಶ್ರವಣ ಮಾಡ್ತಾ ಇದ್ದೀವಿ. ಇವತ್ತು 11:30ಗೆ ಓದಬೇಕಾಗಿರ್ತಕ್ಕಂಥದ್ದು ಅದು 1:30ಗೆ ಓದುವಂತ ಸಮಯ ಪ್ರಾಪ್ತವಾಗಿದೆ. ತಥಾಪಿ ಬೆಳಿಗ್ಗೆ ಪ್ರಧಾನಿಗೆ ರಾಮನಾಮ ಲೇಖನ ಪುಸ್ತಕಗಳು ಹೋಗಬೇಕಾಗಿತ್ತು, ಅದಕ್ಕಾಗಿ ಗಾಡಿ ಬಂದಿತ್ತು. ಆ ಪುಸ್ತಕಗಳನ್ನು ಕಳಿಸುವುದರಲ್ಲಿ ತೊಡಗಿದ್ವಿ. ಅದಾದ ಮೇಲೆ ಪುಣೆಯ ಈ ರಾಮನಾಮ ಲೇಖನ ಪುಸ್ತಕಗಳ ಒಂದು ಗುಂಪಿನ ಮುಖಂಡರಿಗೆ ಸಂಕಲ್ಪ ಮಾಡಿಸ್ಬೇಕಾಗಿತ್ತು. ಅವರಿಗೂ 12:30ಗೆ ಸಂಕಲ್ಪ ಮಾಡಿಸ್ತೀವಿ ಅಂತ ಹೇಳಿದ್ವಿ. ಆ ಪ್ರಕಾರವಾಗಿ ಅವರೆಲ್ಲ ಕಾಯ್ತಾ ಇದ್ರು ಅಂತ ಅವರು ಸಂಕಲ್ಪ ಮಾಡಿಸಿದೆ. ಈಗ ನಾವು 1:30 ಓದಿ ಆಮೇಲೆ ಉಪಾಸನೆ ನಾವು ಮಾಡಬೇಕು. ಆದರೂ ಇಂದಿನ ಪ್ರವಚನವನ್ನು ಓದಬೇಕು ಅನ್ನುವಂಥ ದೃಷ್ಟಿಯಿಂದ ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅರ್ಥಾತ್ ತಾವೆಲ್ಲರೂ ಶ್ರದ್ಧೆಯಿಂದ ಶ್ರವಣ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಯಾವ ಒಂದು ದಿವ್ಯ ವಿಚಾರಗಳನ್ನು ನಾವು ಶ್ರವಣ ಮಾಡ್ತಾ ಇದ್ದೀವೋ ಅದು ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಲ್ಲ, ಅಸಾಧಾರಣವಾಗಿರ್ತಕ್ಕಂಥ ವ್ಯಕ್ತಿ. ಅಂಥ ಒಂದು ಮಹಾನ್ ವ್ಯಕ್ತಿಯ ಒಂದು ಆತ್ಮಕ್ಕೆ ಅರ್ಥಾತ್ ಅಂಥ ಒಂದು ಮಹಾನ್ ಮಹಾತ್ಮನಿಗೆ ನಾವು ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡೋದು ಅಂತಂದ್ರೆ ಅಲಂಕಾರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ದಯಾ ಕವಿತಾ ಮಹಾಪುಣ್ಯ ರಾಶಿ ನಮಸ್ಕಾರ ಮಾಧಾ ಸದ್ಗುರು ಶ್ರೀ ಜ್ಞಾನೇಶ್ವರಾಶಿ ಸದ್ಗುರುನಾಥ ಮಹಾರಾಜ್ ಕಿ ಜಯ 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 ರಘುವೀರ. ಶ್ರೀರಾಮ ಸಮರ್ಥ ಪ್ರವಚನ 24. ನಿನ್ನೆ ನಮ್ಮದು ಅಭ್ಯಾಸದ ವಿಷಯ ನಡೆದಿತ್ತು. ಅಭ್ಯಾಸಕ್ಕೆ 3 ಅಂಗಗಳಿರುತ್ತವೆ. ನಿನ್ನೆದು ಅಷ್ಟಕ್ಕೆ ಮುಗಿದಿರಲಿಲ್ಲ. ಅದರ ಮುಖ್ಯವಾಗಿ ಈ ಅಭ್ಯಾಸಕ್ಕೆ ಉದ್ದೇಶವೇನು? ನಮ್ಮ ಅಭ್ಯಾಸವನ್ನು ಪರೀಕ್ಷೆಯಾಗಿ ಮಾಡುವುದಲ್ಲವೇ? ಅಂದ ಮೇಲೆ ಇದರಿಂದ ನಮಗೆ ಏನು ಸಾಧಿಸಬೇಕಾಗಿದೆ? ಈ ಅಭ್ಯಾಸದ ಉದ್ದೇಶವೇನು? ನಿನ್ನೆ ಅಭ್ಯಾಸದ ಒಂದು ಅಂಗವಾಗಿದೆ ಎಂದು ನಾವು ಅಂದುಕೊಳ್ಳೋಣ. ಆದರೂ ಇಂದು ನಾನು ಮತ್ತೆ ಹೇಳುತ್ತೇನೆ, ಅಭ್ಯಾಸದ ಅಂದರೆ ಸಾಧನೆಯ ಅಂದಂಗಾರ್ಥ. ಅಭ್ಯಾಸದ ಮೊದಲನೇ ಅಂಗವು ದೇಹದ ಅಂಗವಾಗಿರುತ್ತದೆ, 2ನೇ ಅಂಗವು ಮನಸ್ಸಿನ ಅಂಗವಾಗಿರುತ್ತದೆ, ಮೂರನೇ ಅಂಗವು ಬುದ್ಧಿಯ ಅಂಗವಾಗಿರುತ್ತದೆ. ಬುದ್ಧಿಯು ಧ್ಯೇಯವನ್ನು ನಿಶ್ಚಿತಪಡಿಸುತ್ತದೆ, ಮನಸ್ಸು ಅದಕ್ಕನುಸಾರ ಪ್ರತಿಕ್ರಿಯೆ ಮಾಡುತ್ತದೆ ಹಾಗೂ ದೇಹದಿಂದ ಅಭ್ಯಾಸವಾಗುತ್ತದೆ. ನಿನ್ನೆ ಪ್ರವಚನವಾದ ಮೇಲೆ ಒಬ್ಬರು ನನಗೆ ಕೇಳಿದ್ದೇನೆಂದರೆ, ನೀವು ಏನಾದರೂ ಮಾತು ಹೇಳಿದಾಗ ಮೊದಲು ಅದರ ಪರಿಣಾಮ ಏನು ಆಗುತ್ತದೆ ಅವರ ಎಂದು ಕೇಳಿದರು. ಅವರ ಅಭಿಪ್ರಾಯ ಯೋಗ್ಯವಾಗಿರುತ್ತದೆ. ಏಕೆಂದರೆ ನಾನು ಮಾಡುವುದರ ಪರಿಣಾಮ ಕಂಡು ಬರಬೇಕಲ್ಲವೇ? ನಾನು ಮಾಡುವುದರ ಪರಿಣಾಮ ಕಂಡು ಬರಬೇಕಲ್ಲವೇ? ನಮ್ಮ ಮನಸ್ಸು ಶಕ್ತಿ ಸ್ವರೂಪವಾಗಿರುತ್ತದೆ.
ಶಕ್ತಿ ಸ್ವರೂಪವೆಂದರೆ ಅದರ ಕಂಪನಗಳಿರುತ್ತವೆ, ವೈಬ್ರೇಷನ್ಸ್. ಪ್ರಾಚೀನ ಶಾಸ್ತ್ರಕಾರರು ಅಂದರೆ ಭಾರತೀಯ ವೇದಾಂತಿಗಳು ಅದಕ್ಕೆ ತರಂಗವೆಂದಿರುತ್ತಾರೆ. ಮನಸ್ಸು ಶಕ್ತಿಯ ಸಮುದ್ರವಾಗಿರುತ್ತದೆ ಎಂದು ಕಲ್ಪನೆ ಮಾಡಿ ಅದು ತೆರೆಗಳಿಂದ ತುಂಬಿರುತ್ತದೆ. ಅಂದರೆ ಅದರಲ್ಲಿ ಅಲುಗಾಟವಿರುತ್ತದೆ. ಶಕ್ತಿಯು ಹೇಗೆ ಇರುತ್ತದೆ? ಶಕ್ತಿಯು ಎರಡು ಅವಸ್ಥೆಗಳಿರುತ್ತವೆ. ಶಕ್ತಿಯದು ಎರಡು ಅವಸ್ಥೆಗಳಿರುತ್ತವೆ. ಶಕ್ತಿಯ ಎರಡು ಅವಸ್ಥೆಗಳಿರುತ್ತವೆ. ಶಕ್ತಿಯದು ಮೊದಲನೇದಾಗಿ ಶಾಂತ ಅವಸ್ಥೆ ಇರುತ್ತದೆ ಹಾಗೂ ಎರಡನೇದಾಗಿ ಕಾರ್ಯಕಾರಿ ಅವಸ್ಥೆ ಇರುತ್ತದೆ. ನಾವು ಬದುಕಿರುತ್ತೇವೆ ಎಂದರೆ ಶಕ್ತಿಯು ಕಾರ್ಯಕಾರಿ ಇರುತ್ತದೆ. ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇರುತ್ತದೆ. ನಾವು ಬಟನ್ ಒತ್ತಿದಾಗಲೇ ಆ ವಿದ್ಯುತ್ ಕಾರ್ಯರತವಾಗುತ್ತದೆ, ಇಲ್ಲದಿದ್ದರೆ ಸುಮ್ಮನೆ ಇರುತ್ತದೆ. ಅದರಂತೆ ನಮ್ಮಲ್ಲಿ ಯಾವ ಶಕ್ತಿ ಇರುತ್ತದೆಯೋ ಅದು ನಿರಂತರ ಕಾರ್ಯ ಮಾಡುತ್ತಿರುತ್ತದೆ. ಅದು ಯಾವ ಕಾರ್ಯ ಮಾಡುತ್ತದೆ ಅಂದರೆ ಅದು ದೇಹದ ಭೂಮಿಕೆಯಲ್ಲಿ ಇಂದ್ರಿಯಗಳ ಮೂಲಕ ಕಾರ್ಯ ಮಾಡುತ್ತದೆ. ನೀವು ಕೇಳುತ್ತೀರಿ, ನೋಡುತ್ತೀರಿ, ವಾಸನೆ ತೆಗೆದುಕೊಳ್ಳುತ್ತೀರಿ, ಸ್ಪರ್ಶ ಅನುಭವಿಸುತ್ತೀರಿ, ರುಚಿ ನೋಡುತ್ತೀರಿ. ಈ ರೀತಿಯಾಗಿ ಆ ಶಕ್ತಿಯು ಕಾರ್ಯರತವಾಗಿರುತ್ತದೆ. ನಾವು ಒಂದು ವಸ್ತುವನ್ನು ಎತ್ತಿದ್ದೇವೆ ಎಂದು ತಿಳಿಯಿರಿ, ಅದನ್ನು ಎತ್ತಲು ಶಕ್ತಿ ಬೇಕಾಗುವುದಲ್ಲವೇ? ನೀವು ಅನುಭವ ಪಡೆದುಕೊಳ್ಳುವಂಥದ್ದಿರುತ್ತದೆ. ಇದೇನೆಂದರೆ ನೀವು 15-20 ನಿಮಿಷ ಟಿವಿ ನೋಡಿರಿ, ಆಮೇಲೆ ಜ್ಞಾನೇಶ್ವರಿ ಓದಲು ಕೂಡಿರಿ. ಓದುವಾಗ ಮನಸ್ಸಿಗೆ ವ್ಯಗ್ರತೆ ಆಗುತ್ತದೆ, ಅರ್ಥ ತಿಳಿಯುವುದಂತೂ ಹೋಗಲಿ ಬಿಡ್ರಿ, ಆದರೆ ಓದುವ ಕಣ್ಣುಗಳಿಗೂ ತೊಂದರೆ ಆಗುತ್ತದೆ. ತಾತ್ಪರ್ಯವೇನೆಂದರೆ ಟಿವಿ ನೋಡಿ ಕಣ್ಣುಗಳ ಶಕ್ತಿ ಖರ್ಚಾಗಿರುತ್ತದೆ, ಅದೇ ರೀತಿ ನಾಲಿಗೆಯದಾಗಿರುತ್ತದೆ. ನಾವು ಒಂದೇ ಸಮನೆ ಸಿಹಿ ಪದಾರ್ಥವನ್ನೇ ತಿನ್ನುತ್ತಿದ್ದೇವೆ ಎಂದರೆ ನಾಲಿಗೆ ಮೇಲಿನ ಸಿಹಿತನದ ರುಚಿ ನೋಡುವ ಕೋಶಗಳು ತಡೆದು ಹೋಗುತ್ತವೆ. ಆಗ ಸಿಹಿ ಪದಾರ್ಥಗಳು ಕೂಡ ಸಿಹಿ ಅನ್ನುವುದಿಲ್ಲ. ಆ ಕೋಶಗಳು ನನಗೆ ಸಿಹಿ ಬೇಡ ಅನ್ನುತ್ತವೆ. ಆದ್ದರಿಂದ ಸಿಹಿ ತಿನ್ನುವಾಗ ಹುಳಿಯಾದ ಉಪ್ಪಿನಕಾಯಿಯಾದರೂ ತಿನ್ನುತ್ತಾರೆ ಅಥವಾ ಚಟ್ನಿ ಅಂತ ಖಾರ ಪದಾರ್ಥ ತಿನ್ನುತ್ತಾರೆ. ಹೀಗಿರುವಾಗ ನಾಮಸ್ಮರಣೆಯದು ಹೀಗೆ ಆಗುತ್ತದೆ. ಇಂದ್ರಿಯಗಳ ಈವರೆಗಿನ ಯಾವ ರೂಢಿ ಇರುತ್ತದೆಯೋ ಅದು ವಿಶಿಷ್ಟ ಪ್ರಕಾರದಲ್ಲಿರುತ್ತದೆ. ಆದರೆ ನಾಮಸ್ಮರಣೆ ಮಾಡುತ್ತಾ ಹೋದಂತೆ ನೋಡುವುದಾದರೂ ವಿಶಿಷ್ಟ ಪದ್ಧತಿಯಿಂದ ನೋಡುವುದು, ಕೇಳುವುದಾದರೂ ವಿಶಿಷ್ಟ ಪದ್ಧತಿಯಿಂದ ಪ್ರಕಾರದಿಂದ ಕೇಳುವುದು, ಹೀಗೆ ಆಗುತ್ತದೆ. ಅಂದರೆ ನೋಡಿಯೂ ನೋಡದಂತೆ ಆಗುತ್ತದೆ, ಕೇಳಿಯೂ ಕೇಳದಂತೆ ಆಗುತ್ತದೆ, ತಿಂದು ತಿಂದಿರದಂತೆ ಆಗುತ್ತದೆ. ಇದು ನಾಮಸ್ಮರಣೆ ಪರಿಣಾಮವಾಗಿರುತ್ತದೆ. ಅಂದ ಮೇಲೆ ಏನು ಅನುಭವ ಬರುತ್ತದೆ? ನಾವು ನಾಮಸ್ಮರಣೆ ಮಾಡುವ ಮೊದಲು ಯಾವ ಅಭಿರುಚಿಯಿಂದ ಪದಾರ್ಥ ತಿನ್ನುತ್ತಿದ್ದೇವೋ ಆ ಅಭಿರುಚಿಯಾಗಲಿ ಆನಂದವಾಗಲಿ ಉಳಿಯುವುದಿಲ್ಲ. ಇದನ್ನು ನೀವು ಅಭ್ಯಾಸ ಮಾಡಿರಿ ಹಾಗೂ ಅನುಭವ ಪಡೆಯಿರಿ. ನಿಮಗೆ ಈಗ ಸಂಗೀತ ಬಹಳ ಸೇರುತ್ತದೆ ಎಂದು ತಿಳಿಯಿರಿ. ಅದರಲ್ಲಿ ಯಾವ ಅಭಿರುಚಿಯ ಅಂಶವಿರುತ್ತದೆಯೋ ಅದು ಆಮೇಲೆ ಉಳಿಯುವುದಿಲ್ಲ. ಟಿವಿಯಲ್ಲಿ ಒಂದು ಅತ್ಯಂತ ಸುಶ್ರಾವ್ಯ ಹಾಡು ಹೊಂದಿರುತ್ತದೆ, ನೀವು ಅದನ್ನು ಕೇಳುತ್ತಿರುವಿರಿ. ಆಗ ನಿಮ್ಮ ಜಪದ ವೇಳೆ ಆಯಿತೆಂದು ತಿಳಿಯಿರಿ. ನೀವು ಕೂಡಲೇ ಹಾಡು ಕೇಳುವುದನ್ನು ಬಿಟ್ಟು ಬಿಡುತ್ತೀರಿ. ತಾತ್ಪರ್ಯವೇನೆಂದರೆ ಕೇಳುವ ಅಥವಾ ತಿನ್ನುವ ವಿಷಯದಲ್ಲಿ ಇಂದ್ರಿಯಗಳ ಯಾವ ಅಧೀನವಿತ್ತೋ ಯಾವ ಅಧೀನತೆ ಇತ್ತು ಅದು ನಿಧಾನವಾಗಿ ಕಡಿಮೆ ಆಗುತ್ತದೆ. ಇದು ನಾಮಸ್ಮರಣೆಯ ಮೊದಲನೇ ಪರಿಣಾಮವಾಗಿರುತ್ತದೆ. ಇದು ನಿಮ್ಮ ಗಮನಕ್ಕೆ ಬಂದಿದ್ದಲ್ಲವೇ? ಒಂದು ಸಾಮಾನ್ಯ ಉದಾಹರಣೆ ಹೇಳುತ್ತೇನೆ. ನೀವು ಏಕಾಗ್ರತೆಯಿಂದ ಜಪ ಮಾಡುತ್ತಿರುತ್ತೀರಿ, ಆಗ ಹೊರಗೆ ಏನಾದರೂ ಗೊಂದಲವಾಗುತ್ತಿರುತ್ತದೆ. ಸಾಮಾನ್ಯವಾಗಿ ನಿಮಗೆ ಏನಾದರೂ ಗೊಂದಲವಾಗುತ್ತಿದ್ದರೆ ಎದ್ದು ಹೋಗುವ ರೂಢಿ ಇರುತ್ತದೆ. ಆದ್ರೆ ನೀವು ಜಪ ಮಾಡುತ್ತಿದ್ದರೆ ನೀವು ಎದ್ದು ಹೋಗುವುದಿಲ್ಲ. ಪ್ರಾರಂಭದಲ್ಲಿ ಹೋಗಿ ನೋಡೋಣ ಎಂದು ಅನಿಸಬಹುದು, ಆದರೆ ಮುಂದೆ ಮುಂದೆ ಹಾಗೆ ನೋಡಬೇಕೆಂಬ ಆವೇಶ ಮನಸ್ಸಿನಲ್ಲಿ ಬರುವುದೇ ಇಲ್ಲ. ಇದರ ಆಚೆಗೆ ಇನ್ನೊಂದು ಅನುಭವ ಇರುತ್ತದೆ, ಅದಕ್ಕಾಗಿ ಜಿಗುಡುತನ ಬೇಕಾಗುತ್ತದೆ. ಉದಾಹರಣೆ ಹೇಳುತ್ತೇನೆ, ಅಂದ್ರೆ ನಿಮಗೆ ಕಲ್ಪನೆ ಬರುತ್ತದೆ. ನಾನು ಇದನ್ನು ಹಿಂದೆ ನಿಮಗೆ ಹೇಳಿದ್ದೆನು, ಆದರೆ ಅನುಭವ ಬಂದಾಗ ಅದರ ಮಹತ್ವ ತಿಳಿಯುತ್ತದೆ. ಗುರುದೇವ್ ರಾಮದೇವರು ಪುಣೆಯಲ್ಲಿ ಯಾವ ಮನೆಯಲ್ಲಿ ಇರುತ್ತಿದ್ದರೋ ಆ ಮನೆಗೆ ಮೇಲೆ ಒಂದು ಅಂತಸ್ತು ಇತ್ತು. ಅವರ ಜೊತೆಗೆ ಕಾಕಾ ಕಾರ್ಖಾನೀಸ್ ಎಂಬವರು ಇದ್ದರು. ಅವರಿಗೆ ಸರ್ಕಾರದಿಂದ ಪದ್ಮಶ್ರೀ ಪದವಿ ಇದ್ದಿತು. ಆ ಮನುಷ್ಯನು ಉತ್ತಮನಾಗಿದ್ದನು. ಒಂದು ದಿವಸ ಬೆಳಿಗ್ಗೆ ರಾಮದೇವರು ಜಪ ಮಾಡಿ ತಮ್ಮ ಕೋಣೆಯ ಹೊರಗೆ ಬಂದರು. ಆಗ ಕಾರ್ಖಾನೀಸ್ ಅವರು ಕಿಟಕಿಯಲ್ಲಿದ್ದ ಹೊರಗೆ ನೋಡುತ್ತಾ ನಿಂತಿದ್ದರು. ಅಂದು ಹನುಮಾನ್ ಜಯಂತಿ ಇತ್ತು. ಅದನ್ನ ಕಡೆಗೆ ಗ್ರಾಮೋಫೋನದಲ್ಲಿ ಹಾಡು ಹಚ್ಚಿದ್ದರು. ಗಣಪತರಾವ್ ಕಾರ್ಖಾನೀಸ್ ಅವರು ಆ ಹಾಡು ಕೇಳುತ್ತಿದ್ದರು. ಆ ಗುರುದೇವ್ ರಾಮದೇವ್ ಅವರು ಅವರಿಗೆ ಏನ್ ನೋಡುತ್ತಿರುವಿರಿ ಎಂದು ಕೇಳಿದರು. ಅದಕ್ಕೆ ಅವರು ಹಾಡು ಕೇಳುತ್ತಿರುವೆನು ಅಂದರು. ಆಗ ರಾಮದೇವ್ ಅವರು ಹೊರಗಿನ ಸಂಗೀತ ಏನು ಕೇಳುವಿರಿ,
ಒಳಗಿನ ಸಂಗೀತ ಕೇಳಿದ್ವಿ ಅಂದರು. ನಾನು ಅವರಿಗೆ ನೀವು ಹೀಗೆ ಅನ್ನುವುದರಲ್ಲಿ ನಿಮ್ಮ ಉದ್ದೇಶವೇನಿತ್ತು ಎಂದು ಕೇಳಲು ಅವರು ನೀವು ಜಪವನ್ನು ಅರ್ಪಿಸಿಕೊಂಡಿರೆಂದರೆ ಮತ್ತು ಅದು ನಿಮಗೆ ಸೇರಿಕೊಡಗಿತೆಂದರೆ ಒಳಗೆ ಅದರಲ್ಲೊಂದು ನಾದ ಉತ್ಪನ್ನವಾಗುತ್ತದೆ. ಎಂಥ ನಾದ ಉತ್ಪನ್ನವಾಗುತ್ತದೆ ಎಂದರೆ ಯಾವಾಗಲೂ ಅದನ್ನೇ ಕೇಳಬೇಕೆಂದು ಅನಿಸುತ್ತದೆ. ಶ್ರೀ ಮಹಾರಾಜರ ಅಭಿಪ್ರಾಯವೂ ಇದೇ ಆಗಿರುತ್ತದೆ. ನೀವು ನಾಮ ತೆಗೆದುಕೊಳ್ಳಿರಿ ಹಾಗೂ ಅದನ್ನು ಕಿವಿಯಿಂದ ಕೇಳಿರಿ. ನೀವು ಅವರ ಮಾತನ್ನು ಕೇಳುವಿರೋ ಅಥವಾ ಇಲ್ಲವೋ ಯಾರಿಗೂ ಗೊತ್ತು. ನೀವು ಅದನ್ನು ಓದುತ್ತಿರದಿದ್ದರೆ ನಾನು ರಿವಿಷನ್ ಮಾಡುತ್ತೇನೆ. ನಾವು ಯಾರ ಪೂಜೆ ಅರ್ಚನೆ ಮಾಡುತ್ತೇವೆಯೋ ಅವರು ಏನು ಅನ್ನುತ್ತಿದ್ದಾರೆ ಎಂಬುದರ ಬಗ್ಗೆ ಏನಾದರೂ ವಿಚಾರ ಮಾಡಿರುವಿರಾ? ಅವರ ಅಭಿಪ್ರಾಯವು ಏನಿತ್ತು? ಗುರುದೇವ್ ರಾಮದೇವರು ಕಾಕಾ ಅವರಿಗೆ ಅಂದದ್ದೇನೆಂದರೆ, ಕಾಕಾ, ಒಳಗಿನ ಸಂಗೀತ ಕೇಳಿರಿ, ಅದು ಕೂಡ ಬಹಳ ದೊಡ್ಡ ಲಕ್ಷಣವಾಗಿರುತ್ತದೆ. ನೀವು ನಾಮ ತೆಗೆದುಕೊಳ್ಳಲು ಕುಳಿತುಕೊಂಡಿರೆಂದರೆ ಅದರಲ್ಲಿ ಒಂದು ಲಯ ಉತ್ಪನ್ನವಾಗುತ್ತದೆ. ಅದಕ್ಕೆ ಅಂಗ್ರೇಜಿಯಲ್ಲಿ ರಿದಮ್ ಅನ್ನುತ್ತಾರೆ. ಆ ಲಯವು ಅತ್ಯಂತ ಅಪ್ರತಿಮವಾಗಿರುತ್ತದೆ. ಆಗ ಮನುಷ್ಯನು ಅದರಲ್ಲಿ ರಮಿಸತೊಡಗಲಿಕ್ಕೆ ಬೇಕು. ಇದು ಇಂದ್ರಿಯಗಳ ಅನುಭವ ಆಯಿತು. ಅದೇ ರೀತಿ ಇನ್ನೊಂದು ಅನುಭವ ಬರುತ್ತದೆ, ಅದು ಮುಂದಿನ ಅನುಭವವಿರುತ್ತದೆ. ಈ ಲಯದ ಅನುಭವ ಕೂಡ ಈ ಕಡೆಗಿನ ಅನುಭವವಾಗಿರುತ್ತದೆ. ಮುಂದಿನ ಅನುಭವ ಹೇಗಿರುತ್ತದೆ ಎಂದರೆ ಜ್ಞಾನ ಪ್ರಕಾಶಮಯವಾಗಿರುತ್ತದೆ, ಅಜ್ಞಾನವು ಅಂಧಕಾರವಾಗಿರುತ್ತದೆ. ನಾವು ಯಾವ ಮಂತ್ರವನ್ನು ಜಪ ಮಾಡುತ್ತೇವೆಯೋ ಆ ಮಂತ್ರವು ನಿಮಗೆ ತೇಜೋಮಯವಾಗಿ ಕಾಣುತ್ತದೆ. ನೀವು ಕೂಡಲಾಗಿದ್ದರೂ ಆ ಮಂತ್ರವು ನಿಮಗೆ ತೇಜೋಮಯವಾಗಿ ಕಾಣುತ್ತದೆ. ನನ್ನ ಅಕ್ಕನ ಗಂಡನು ಸಮರ್ಥದ ಅನುಗ್ರಹಿತನಾಗಿದ್ದನು. ಬಹಳ ದಿನಗಳ ಮೇಲೆ ಡಯಾಬಿಟಿಸ್ನಿಂದಾಗಿ ಅವರ ಕಣ್ಣು ಹೋದವು. ಅವರಿಗೆ ಶ್ರೀ ಮಹಾರಾಜರ ಮೇಲೆ ಬಹಳ ಶ್ರದ್ಧೆ ಇತ್ತು. ಒಮ್ಮೆ ಶ್ರೀ ಮಹಾರಾಜರಿಗೆ ಅವರ ಪತ್ರ ಬಂದಿತು. ಅವರ ಕಣ್ಣು ಹೋಗಿದ್ದವು. ಆದ್ದರಿಂದ ಕಾಣುವ ಪ್ರಶ್ನೆಯೇ ಇರಲಿಲ್ಲ. ಆದರೆ ಆ ತ್ರಯೋದಶಾಕ್ಷರಿ ಮಂತ್ರ ಅವರಿಗೆ ತೇಜೋಮಯವಾಗಿ ಕಾಣುತ್ತಿತ್ತು. ಅವರು ಆ ದರ್ಶನದ ಬಲದಿಂದ 9 ವರ್ಷ ಸಾಧನೆಯಲ್ಲಿ ತೊಡಗಿರುತ್ತಿದ್ದರು. ಕೊನೆಗೆ ಅವರ ಕಾಲಿಗೆ ಗ್ಯಾಂಗ್ರೀನ್ ಆಯಿತು. ಅದು ಒಂದು ಪ್ರಕಾರದ ಗಾಯವೇ ಆಗಿರುತ್ತದೆ. ಅದು ಅತ್ಯಂತ ವಿಚಿತ್ರವೇ ಆಗಿರುತ್ತದೆ. ಒಬ್ಬ ಮುಸಲ್ಮಾನ್ ಕಂಪೌಂಡರ್ ಇದ್ದನು. ಅವನು ಪ್ರತಿ ದಿವಸ ಡ್ರೆಸ್ಸಿಂಗ್ ಮಾಡಲು ಬರುತ್ತಿದ್ದನು. ಇದು ಮೊಗಲಾಯಿಯ ಪ್ರಸಂಗವಾಗಿರುತ್ತದೆ. ಅವನು ನನಗೆ ಹೇಳುತ್ತಿದ್ದನು, ಮಹಾರಾಜ್, ನಾನು ನಿಮಗೆ ಏನೆಂದು ಹೇಳಲಿ, ಇದರ ಹೊರಸು ವಾಸನೆ ಎಷ್ಟು ತೀಕ್ಷ್ಣವಾಗಿರುತ್ತದೆ ಎಂದರೆ ಇಲ್ಲಿಂದ ಮನೆಗೆ ಹೋದ ಮೇಲೆ ಮನೆಯಲ್ಲಿ ನನಗೆ ಊಟ ಮಾಡಲು ಆಗುತ್ತಿರಲಿಲ್ಲ. ಆ ಗ್ಯಾಂಗ್ರೀನ್ ಗಾಯವು ಎಷ್ಟೊಂದು ಕಠಿಣವಾಗಿತ್ತು. ಅವರು ಮಲಗಿದ ಕೋಣೆಯಲ್ಲಿ ಹೋಗಲು ಆಗುತ್ತಿರಲಿಲ್ಲ. ಆದರೆ ಅವರು ಅತ್ಯಂತ ಆನಂದದಲ್ಲಿದ್ದರು. ನಾನು ಅವರಿಗೆ ನಿಮಗೆ ಅದರ ವಾಸನೆಯ ತೊಂದರೆ ಆಗುವುದಿಲ್ಲವೇ ಎಂದು ಕೇಳಲು ಅದಕ್ಕೆ ಅವರು ನಾನು ನಾಮದಲ್ಲಿರುತ್ತೇನೆ ಅಂದರು. ಇದು ಆ ಜ್ಞಾನದ ಅಥವಾ ನಾಮದ ಕಿಂಚಿತ್ ಪರಿಣಾಮವಾಗಿರುತ್ತದೆ. ಯಾರಿಗೆ ಸಂಪೂರ್ಣ ಜ್ಞಾನವಾಗಿರುತ್ತದೆಯೋ ಅವರ ಅವಸ್ಥೆ ಹೇಗಿರಬಹುದು? ಇನ್ನೊಂದು ಅನುಭವ ಹೇಳುತ್ತೇನೆ. ನಾವು ಬೆಳಿಗ್ಗೆ ಕೈಕಾಲು ಮುಖ ತೊಳೆದುಕೊಂಡು ಹಾಸಿಗೆ ಮೇಲೆ ಜಪ ಮಾಡಲು ಕುಳಿತುಕೊಂಡೆವೆಂದು ತಿಳಿಯಿರಿ. ನಾನು ನಿಮಗೆ ಇಂದ್ರಿಯಗಳ ಅನುಭವ ಹೇಳುತ್ತಿರುವೆನು. ಆ ಸಮಯದಲ್ಲಿ ಯಾವುದೇ ಉದ್ದಿನ ಕಡ್ಡಿ ಇರುವುದಿಲ್ಲ, ಅತ್ತರಿರುವುದಿಲ್ಲ. ಆದರೆ ಒಮ್ಮೆಲೆ ಸುಗಂಧ ವಾಸನೆ ಬರುತ್ತದೆ. ಅದು ಎಷ್ಟೊಂದು ವಿಲಕ್ಷಣ ಸುಗಂಧ ವಾಸನೆ ಬರುತ್ತದೆ ಎಂದರೆ ಹೇಳಲಿಕ್ಕಾಗುವುದಿಲ್ಲ. ಅಂಥ ಅನುಭವಗಳು ಉಳಿಯಬೇಕು. ಆದರೂ ಹೋದವೆಂದರೆ ಮತ್ತೆ ಇಲ್ಲದಂತೆ ಆಗುತ್ತವೆ. ಹಾಗೆ ಆಗಬಾರದು. ಇಂಥ ಅನುಭವಗಳೆಂದರೆ ಅವು ಸತ್ಪುರುಷರ ಅಸ್ತಿತ್ವದ ಲಕ್ಷಣವಾಗಿರುತ್ತವೆ. ಸತ್ಪುರುಷರ ಅಸ್ತಿತ್ವವಿರುವಲ್ಲಿ ಅಂಥ ಸುಗಂಧ ವಾಸನೆ ಬರುತ್ತದೆ. ಇಲ್ಲಿ ಆ ವಾಮನರಾವ್ ಇದ್ದರಲ್ಲ, ಅವರು ಒಂದು ದಿವಸ ನನಗೆ ಇಂದು ಪೂಜೆಯ ಸಮಯದಲ್ಲಿ ಪ್ರತಿದಿನ ಉದ್ದಿನ ಕಡ್ಡಿಯನ್ನೇ ಹಚ್ಚಿದ್ದೆನು, ಆದರೆ ವಾಸನೆ ಮಾತ್ರ ಬಹಳ ಬೇರೆ ಬರುತ್ತಿತ್ತು. ಅವರು ಅದನ್ನು ಹೇಳುವಾಗ ನನಗೆ ಆ ವಾಸನೆ ಬರುತ್ತಿತ್ತು. ಎಂಥ ವಿಚಿತ್ರ ಇರುತ್ತದೆ ನೋಡಿರಿ. ನಾನಿಗೆ ಇನ್ನೊಂದು ಸಂಗತಿ ಹೇಳುತ್ತೇನೆ. ಶಿರ್ವಳ್ಕರ್ ಎಂಬುವರು ಬರಿದ್ದರು. ಈಗ ಅವರು ತೀರಿಕೊಂಡಿರುತ್ತಾರೆ. ಅವರ ಹೆಂಡತಿ ಗುರುದೇವ್ ರಾಮದೇವರ ಅನುಗ್ರಹಿತರು. ಶಿರ್ವಳ್ಕರ್ ಶ್ರೀ ಮಹಾರಾಜರ ಅನುಗ್ರಹಿತರು. ಅವರು ಪಂಢರಪುರದವರಾಗಿದ್ದರು. ಅವರಿಗೆ ಗಂಡು ಮಕ್ಕಳಿರಲಿಲ್ಲ, ಹೆಣ್ಣು ಮಕ್ಕಳಿದ್ದರು. ಹೆಣ್ಣು ಮಗಳಿದ್ದರು. ಅವಳು ನಾಶಿಕದಲ್ಲಿದ್ದರು. ಇವರು ಅವಳ ಕಡೆಗೆ ಇದ್ದರು. ಅವರೆಲ್ಲರೂ ಮೇಲಿನ ಅಂತಸ್ತಿನಲ್ಲಿ ಇರುತ್ತಿದ್ದರು. ಕೆಳಗಿನ ಅಂತಸ್ತಿನಲ್ಲಿ ಒಂದು ಕುಟುಂಬ ಇರುತ್ತಿತ್ತು. ಅವರು ಉತ್ತಮರಾಗಿದ್ದರು. ಅವರು ಇವರು ಒಂದೇ ಮನೆಯವರಂತೆ ಇರುತ್ತಿದ್ದರು. ಕೆಳಗಿನ ಮನೆಯವರು ಸಿನಿಮಾಕ್ಕೆ ಹೋಗಿದ್ದರು. ಅವಳದೊಂದು ನಿಯಮವಿತ್ತು. ಅದೇನೆಂದರೆ ರಾತ್ರಿ ಮಲಗುವ ಮೊದಲು ಶಿರ್ವಳ್ಕರ್ರಿಗೆ ನಿಮ್ಗೆ ಏನಾದರೂ ಬೇಕಾಗಿರುವುದೇ ಎಂದು ಕೇಳಿ ಆಮೇಲೆ ಮಲಗುತ್ತಿದ್ದರು.
ಶಿರ್ವಳ್ಕರ್ ಹೆಂಡತಿಯು ವೃದ್ಧರಾಗಿದ್ದಳು, ಅವಳು ಇನ್ನೂ ಇರುತ್ತಾಳೆ. ಕೆಳಗಿನ ಹೆಣ್ಣುಮಗಳು ಸಿನಿಮಾದಿಂದ ಬಂದ ಮೇಲೆ 8-8:30 ಗಂಟೆಗೆ ಮೇಲೆ ಬಂದು ಶಿರ್ವಳ್ಕರ್ಗೆ, ಅಣ್ಣ ಇಂದು ಎಷ್ಟೊಂದು ಸುಗಂಧದ ಊದಿನ ಗಂಟೆ ಹಚ್ಚಿರುವಿರಲ್ಲ, ಅದನ್ನು ನಿಮಗೆ ಯಾರು ಕೊಟ್ಟಿರುವರು ಎಂದು ಕೇಳಲು, ಅದಕ್ಕೆ ಅವರು ಎಂಥ ಊದಿನ ಗಂಟೆ ಯಾರು ಹಚ್ಚಿರುತ್ತಾರೆ ಎಂದು ಕೇಳಿದರು. ಆಗ ಶಿರ್ವಳ್ಕರ್ ಹೆಂಡತಿ, 2 ಗಂಟೆಗಳಾದರೂ ನಮಗೆ ಯಾರೂ ಬಂದಿರುವುದಿಲ್ಲ, ಅವರು ಜಪ ಮಾಡುತ್ತಾ ಮಲಗಿಕೊಂಡಿರುವರು ಅಂದರು. ಆಗ ಕೆಳಗಿನ ಹೆಣ್ಣುಮಗಳು ಅಂದದ್ದೇನೆಂದರೆ, ಆ ಕೋಣೆಯಲ್ಲಿ ಎಷ್ಟೊಂದು ಸುಗಂಧ ವಾಸನೆ ತುಂಬಿರುತ್ತದೆಂದರೆ ಕೇಳಲಿಕ್ಕೆ ಆಗುವುದಿಲ್ಲ. ಆಗ ಶಿರ್ವಳ್ಕರ್ ಕಣ್ಣುಗಳಲ್ಲಿ ನೀರು ಬಂದವು. ಅವರು ತಮ್ಮ ಹೆಂಡತಿಗೆ, ನಾನು ಇಂದು ಸಾಯಂಕಾಲ ಜಪ ಮಾಡುವ ಮೊದಲು ಶ್ರೀ ಮಹಾರಾಜರಿಗೆ ಪ್ರಾರ್ಥನೆ ಮಾಡಿದ್ದೇನೆ ಎಂದರೆ, ಮಹಾರಾಜ್, ಇನ್ನು ನಾನು ಎಷ್ಟು ದಿವಸ ಇರುತ್ತೇನೆ ಯಾರಿಗೆ ಗೊತ್ತು, ನಾನು ಮಾಡುವ ಜಪವು ನಿಮಗೆ ಮುಟ್ಟುತ್ತದೆ ಅಲ್ಲವೇ, ಅದಕ್ಕೇನಾದರೂ ಗುರುತಿರುತ್ತದೆ ಎಂದು ಅಂದಿದ್ದನು. ನೀವು ಇದನ್ನು ಸುಮ್ಮನೆ ಕೇಳಿ ಬಿಡಬೇಡಿರಿ, ನಾವು ಇದನ್ನು ಅಭ್ಯಾಸ ಮಾಡಬೇಕು. ನಾನು ಅಭ್ಯಾಸದ ಬಗ್ಗೆ ಹೇಳುತ್ತಿರುವೆನಲ್ಲವೇ, ಮತ್ತು ಇದಕ್ಕಾಗಿ ನೀವು ಪಾತ್ರದ ವಿಚಾರ ಮಾಡಬೇಡಿರಿ. ಈಗ ನಿಮ್ಮ ಮನಸ್ಸು ಎಷ್ಟು ಸ್ವಚ್ಛವಾಗಿರುತ್ತದೆಯೋ ಅಷ್ಟನ್ನೇ ಇಟ್ಟುಕೊಂಡು ನೀವು ಜಪ ಮಾಡಲು ಪ್ರಾರಂಭಿಸಿರಿ. ನಾವು ಏನು ಮಾಡುತ್ತೇವೆ ಎಂದರೆ ಇಲ್ಲದ ಸಂಗತಿಗಳ ಕಡೆ ಗಮನ ಕೊಡುತ್ತೇವೆ. ಪಕ್ಕದ ಮನೆ ಹುಡುಗಿ ಏನು ಮಾಡುತ್ತಾಳೆ ಅದೆಲ್ಲವನ್ನು ತೆಗೆದುಕೊಂಡು ನಿಮಗೇನು ಮಾಡುವುದು, ನೀವು ನಿಮ್ಮ ಮಗಳನ್ನು ಅವರ ಮನೆಗೆ ಕೊಡುತ್ತಿದ್ದರೆ ಇದೆಲ್ಲವನ್ನು ವಿಚಾರಿಸಿರಿ. ಆದ್ರೆ ನಾವು ಸುಮ್ಮನೆ ಇಲ್ಲದ ಉಪದ್ವ್ಯಾಪ ಏಕೆ ಮಾಡಬೇಕು, ನಿಮಗೆ ಕಲ್ಪನೆ ಇರುವುದಿಲ್ಲ. ಏನೆಂದರೆ ಅದರಲ್ಲಿ ನಿಮಗೆ ಎಷ್ಟೊಂದು ಶಕ್ತಿ ಖರ್ಚಾಗುತ್ತದೆ. ಇದರಿಂದ ನಮ್ಮ ಮನಸ್ಸು ಕೆಳಗೆ ಬರುತ್ತದೆ. ಆದ್ರೆ ನಮ್ಮ ಅಂತಃಕರಣ ಸ್ವಚ್ಛವಾಗಿರಬೇಕು. ಶ್ರೀರಾಮಕೃಷ್ಣರದೊಂದು ದೃಷ್ಟಾಂತ ಇರುತ್ತದೆ, ಅಪ್ರತಿಮವಾಗಿರುತ್ತದೆ. ಸ್ಪ್ರಿಂಗ್ ಜೋಡಿಸಿದ ಕುರ್ಚಿಗಳಿರುತ್ತವೆ. ನಾವು ಅದರ ಮೇಲೆ ಕುಳಿತರೆ ಆ ಸ್ಪ್ರಿಂಗ್ಗಳು ಕೆಳಗೆ ಒತ್ತಿದಂತಾಗುತ್ತವೆ. ಆಮೇಲೆ ಅದರ ಮೇಲೆ ಎದ್ದೇವೆಂದರೆ ಅವು ಹೇಗಿದ್ದೋ ಹಾಗೆ ಆಗುತ್ತವೆ. ಹೀಗಿರುವಾಗ ಉತ್ತಮ ಸ್ಪ್ರಿಂಗಿನ ಲಕ್ಷಣವೇನು? ಎಷ್ಟೇ ಭಾರವಾದ ಮನುಷ್ಯನು ಅದರ ಮೇಲೆ ಕುಳಿತು ಎಲ್ಲರೂ ಯಾವ ಸ್ಪ್ರಿಂಗ್ಗಳು ಮೊದಲಿನಂತೆ ಆಗುತ್ತವೆಯೋ ಅವು ಉತ್ತಮ ಸ್ಪ್ರಿಂಗ್ ಆಗಿರುತ್ತವೆ. ನಮ್ಮದು ಅದರಂತೆ ಆಗುತ್ತದೆ. ನಾವು ವರ್ಷಾನುಗಟ್ಟಲೆ ಮಾಡುತ್ತೇವೆ, ಮತ್ತೆ ಯಾವುದಾದರೂ ಸಣ್ಣ ಪುಟ್ಟ ಪ್ರಸಂಗದಿಂದ ಎಲ್ಲಿದ್ದೇವೋ ಅಲ್ಲಿಗೆ ಬಂದು ಬಿಡುತ್ತೇವೆ. ಈ ರೀತಿಯಾದ ಅಭ್ಯಾಸದ ವಿಷಯವು ನಿನ್ನೆ ಆಯಿತು. ಈಗ ಅದರ ಮುಂದಿನ ಮೆಟ್ಟಿಲು. ನಿನ್ನೆ ನಾನು ನಿಮಗೆ ಸೂಚಿಸಿದ್ದೇನೆಂದರೆ, ಗೋಂದಾವಲಿಯ ಮಹತ್ವದ ಕಲ್ಪನೆ ಇರುವುದಿಲ್ಲ. ವಾಲ್ಕರಿ ಜನರು ಆಳಂದಿ, ಪಂಢರಪುರ ಮುಂತಾದ ಕಡೆಗೆ ವಾಲಿಗೆ ಹೋಗುತ್ತಾರೆ. ಅದರಂತೆ 25-30 ಜನರು ಒಮ್ಮೆಲೆ ಬಂದು ಗಾಡಿಯಿಂದ ಇಳಿಯುತ್ತಾರೆ. ಅವರೆಲ್ಲರೂ ಪ್ರಸಾದಕ್ಕೆ ಬಂದರೆ ನಮಗೇನಾದರೂ ಅಥವಾ ನಿಮಗೇನಾದರೂ ಟೆನ್ಷನ್ ಆಗುತ್ತದೆಯೇ? ಬಂದವರಿಗೆ ಬಡಿಸುವುದೇ ನಿಮ್ಮ ಕೆಲಸವಾಗಿರುತ್ತದೆ. ನಿಮಗೇನಾದರೂ ಟೆನ್ಷನ್ ಆಗುತ್ತದೆ, ಆಗ ನೀವು ಮಹಾರಾಜರು ನೋಡಿಕೊಳ್ಳುತ್ತಾರೆ ಎಂದು ಅನ್ನುತ್ತೀರಿ. ನಮಗೆ ಆ ವಾಕ್ಯವು ಕಂಠಪಾಠವಾಗಿರುತ್ತದೆ, ಹೌದಲ್ಲವೇ? ಹೀಗೆ ಅನ್ನುವುದರ ಉದ್ದೇಶವೇನು? ಶ್ರೀ ಮಹಾರಾಜರು ನೋಡಿಕೊಳ್ಳುತ್ತಾರೆ, ಶ್ರೀ ಮಹಾರಾಜರು ಸಮರ್ಥರಿರುತ್ತಾರೆ. ಈ ರೀತಿಯಾಗಿ ಶ್ರೀ ಮಹಾರಾಜರ ಸತ್ಯ ಕಾರ್ಯ ಮಾಡುತ್ತಿರುತ್ತದೆ. ಹಾಗೂ ನಾನು ಅವರವನಾಗಿರುತ್ತೇನೆ. ನಾನು ಶ್ರೀ ಮಹಾರಾಜ ಅನ್ನುತ್ತಿರುವಾಗ ನೀವು ನಿಮ್ಮ ಯಾವ ದೂರ ಇರುತ್ತಾರೆಯೋ ಅವರ ಸತ್ಯವು ನಿಮ್ಮ ಮನೆಯಲ್ಲಿ ಇರುವುದಿಲ್ಲವೇ? ನಿಮ್ಮ ಪ್ರಪಂಚದಲ್ಲಿ ಅವರಿಗೆ ಬರಲು ಭಯವೆನಿಸುವುದೇ? ನಾನು ಮುಂಬೈಗೆ ಹೇಗೆ ಹೋಗಬೇಕು, ಅವರ ಮನೆಯಲ್ಲಿ ಜಾಗ ಇರುವುದೋ ಅಥವಾ ಇಲ್ಲವೋ ಎಂದು ಅವರಿಗೆ ವಿಚಾರ ಮಾಡಬೇಕಾಗಿ ಬರುತ್ತದೆ. ಅವರ ಸತ್ಯವು ನನ್ನ ಮನೆಯಲ್ಲಿ ಅಥವಾ ನನ್ನ ಜೀವನದಲ್ಲಿ ಕಾರ್ಯ ಮಾಡುತ್ತಿರುತ್ತದೆ ಎಂಬುದನ್ನು ಕಲಿಯಬೇಕು. ಇನ್ನು ಎರಡನೇ ಅಂಗವೇನೆಂದರೆ, ಅವರು ಶ್ರೀ ಮಹಾರಾಜರು ಕೇವಲ ಗೋಂದಾವಲಿಯಲ್ಲಿ ಇರುವುದಿಲ್ಲ, ನನ್ನ ಮನೆಯಲ್ಲಿ ಇರುತ್ತಾರೆ. ಅವರು ತ್ರಿಭುವನವನ್ನೇ ವ್ಯಾಪಿಸಿರುವುದರಿಂದ ಮೇಲೆ ನನ್ನ ಮನೆಯಲ್ಲಿ ಇರುವುದಿಲ್ಲವೇ? ಆ ಕಾಶಿಗಾಂಕರ್ ವೈದ್ಯರು ಶ್ರೀ ಮಹಾರಾಜರಿಗೆ, ಮಹಾರಾಜ್ ನೀವು ಎಲ್ಲಿ ಇರುತ್ತೀರಿ ಎಂದು ಕೇಳಲು, ಶ್ರೀ ಮಹಾರಾಜ ನಾನು ಇಲ್ಲದ ಜಾಗವೇ ಇಲ್ಲ ಅಂದ ಮೇಲೆ ನಾನು ಎಲ್ಲಿರುತ್ತೇನೆ ಎಂದು ಹೇಗೆ ಹೇಳಲಿ? ನಾನು ವಿಶ್ವವನ್ನೇ ವ್ಯಾಪಿಸಿರುವಾಗ, ಅದೇ ರೀತಿ ನಿಮ್ಮ ಅಂತಃಕರಣದಲ್ಲಿ ಇರುವಾಗ ನಾನು ಎಲ್ಲಿ ಇರುತ್ತೇನೆ ಎಂದು ಹೇಗೆ ಕೇಳಲಿ? ಅಂದ ಮೇಲೆ ಜನರು ನಮ್ಮ ಮನೆಯಲ್ಲಿ ಇರುತ್ತಾರೆ, ಇದು ಅಭ್ಯಾಸದ. ಅಂದ ಮೇಲೆ ಅವರು ನಮ್ಮ ಮನೆಯಲ್ಲಿ ಇರುತ್ತಾರೆ, ಇದು ಅಭ್ಯಾಸದ ಎರಡನೇ ಅಂಗವಾಗಿರುತ್ತದೆ. ನನ್ನ ಪ್ರಪಂಚದಲ್ಲಿ ನೀವೇ ಇರುತ್ತೀರಿ. ಅಭ್ಯಾಸವೆಂದರೆ ಅದರಲ್ಲಿ ಪರೀಕ್ಷೆಗಳು ಇರುತ್ತವೆ. ಇನ್ನು ಮೂರನೇ ಅಂಗವೆಂದರೆ ನನ್ನ ಧ್ಯೇಯ ಏನು ಇರುತ್ತದೆ. ಅವರ ಅಸ್ತಿತ್ವದ ಪೂರ್ಣ ಅರಿವು ನನಗೆ ಆಗುವುದೇ ನನ್ನ ಧ್ಯೇಯವಿರುತ್ತದೆ. ಅಂದರೆ ಮನೆಯಲ್ಲಿ ಗಂಡನಿರುತ್ತಾನೆ, ಹೆಂಡತಿರುತ್ತಾರೆ, ಮಕ್ಕಳು ಇರುತ್ತವೆ. ಅವರೆಲ್ಲರ ಇರುವಿಕೆಯು ನಮಗೆ ಎಷ್ಟೊಂದು ಸತ್ಯವೆನಿಸುತ್ತದೆಯೋ ಅಷ್ಟೊಂದು ಶ್ರೀ ಮಹಾರಾಜರ ಅಸ್ತಿತ್ವವು ಸತ್ಯವೆನಿಸಬೇಕು. ಅವರು ಮನೆಯಲ್ಲಿ ಇದ್ದೇ ಇರುತ್ತಾರೆ,
ಕಾಣುವುದಿಲ್ಲ ಹೊರಟೆ, ಆದರೆ ಅವರು ಇರುತ್ತಾರೆ. ಇದು ಅಭ್ಯಾಸದಲ್ಲಿಂದಲೇ ನಿರ್ಮಾಣವಾಗಬೇಕು. ಅಂದ ಮೇಲಿನ ಲಕ್ಷಣವೇನು? ಪ್ರಪಂಚದಲ್ಲಿ ಯಾವ ದುಃಖದ ಸುಖದ ಪ್ರಸಂಗಗಳು ಬರುತ್ತವೆಯೋ ಅವುಗಳಲ್ಲಿ ನಮ್ಮ ವೃತ್ತಿ ಶಾಂತವಾಗಿರಬೇಕು. ನಿಮಗೆ ನಾನು ಹೇಳುವ ಮಾತು ವಿಚಿತ್ರವೆನಿಸಬಹುದು. ಅದೇನೆಂದರೆ ದುಃಖದಲ್ಲಿ ಶಾಂತವಿರುವುದು ಸುಲಭವಾಗಿರುತ್ತದೆ. ಏಕೆಂದರೆ ಯಾರಿಗೂ ದುಃಖವು ಬೇಡವೇ ಆಗಿರುತ್ತದೆ. ಆದರೆ ಸುಖವೂ ಕೂಡ ಬಹಳ ಕೆಟ್ಟದ್ದಾಗಿರುತ್ತದೆ. ವಿನೋಬ ಅವರ ವಾಕ್ಯವು ನನಗೆ ನೆನಪಾಗುತ್ತದೆ. ಅವರು ಅಂದದ್ದೇನೆಂದರೆ, ಸಾಧನೆಯಿಂದ ಸುಖವನ್ನು ಸಹಿಸಲು ಕಲಿಯಬೇಕು. ಯಾವುದಾದರೂ ಒಂದು ಕಾರ್ಯವು ನಮ್ಮ ಮನಸ್ಸಿನಂತೆ ಆದರೂ ಇದು ನಿಮ್ಮ ಇಚ್ಛೆಯಿಂದಲೇ ಆಗಿರುತ್ತದೆ ಎಂದು ಅನ್ನಬೇಕು. ಶ್ರೀ ಮಹಾರಾಜರಿಗೆ ದಮ್ಮು ಆಗಿತ್ತಲ್ಲವೇ? ಅವರಿಗೆ ದಮ್ಮು ಬಂದಿದ್ದರೆ ಅವರು ಈ ರೋಗದಂತಹ ರೋಗವಿರುವುದಿಲ್ಲ, ದಮ್ ಅಂದರೆ ನಿಲ್ಲು ಅನ್ನುತ್ತಿದ್ದರು. ತಾತ್ಪರ್ಯವೇನೆಂದರೆ, ಸುಖವಾಯಿತೆಂದರೆ ಅದರಿಂದ ಉತ್ಸಾಹಿಗಳಾಗಬಾರದು, ಅದು ದುಃಖವಾಯಿತೆಂದರೆ ಒಮ್ಮೆಲೆ ನಿರುತ್ಸಾಹಿಗಳಾಗಬಾರದು. ಈಗ ಸುಖವಾಗಿದೆಯೇನೋ ನಿಜ, ಆದರೆ ಇದರ ಹಿಂದಿನಿಂದ ದುಃಖ ಬಂದೇ ಬರುತ್ತದೆ. ಸುಖವು ಎಷ್ಟೊತ್ತು ಇರಬಲ್ಲದು, ಅದಾದ ಮೇಲೆ ದುಃಖ ಬಂದೇ ಬರುತ್ತದೆ. ಅದೇ ರೀತಿ ದುಃಖವಾಗಿರುತ್ತದೆ ಎಂದರೂ ಅದು ಉಳಿಯುವುದಿಲ್ಲ. ಆ ದುಃಖದ ಹಿಂದಿನಿಂದ ಸುಖವು ಬರುತ್ತದೆ. ಆದರೆ ಅವರಲ್ಲಿ ಯಾವುದು ಬಂದಿರುತ್ತದೆಯೋ ಅದು ನಿಮ್ಮ ಇಚ್ಛೆಯಿಂದಲೇ ಬಂದಿರುತ್ತದೆ ಎಂಬ ಭಾವನೆ ನಿರ್ಮಾಣವಾಗಬೇಕು. ನಿಮ್ಮ ಇಚ್ಛೆಯಿಂದಲೇ, ಅಂದರೆ ಶ್ರೀ ಮಹಾರಾಜರ ಇಚ್ಛೆಯಿಂದಲೇ ಬಂದಿರುತ್ತದೆ ಎಂಬ ಭಾವನೆ ನಿರ್ಮಾಣವಾಗಬೇಕು. ಯಾವ ರೀತಿಯ ಗೋಂದಾವಲಿಯಲ್ಲಿ ಎಲ್ಲವೂ ಅವರದೇ ಇರುತ್ತದೆ, ಅವರ ಒಡೆತನದಿಂದಲೇ ನಡೆದಿರುತ್ತದೆ ಎನ್ನುವಂತೆ ನನ್ನ ಕುಟುಂಬದ ಪ್ರಮುಖರು ಶ್ರೀ ಮಹಾರಾಜರೇ ಅಲ್ಲವೇ? ಅವರ ಇಚ್ಛೆಯಿಂದಲೇ ಇದೆಲ್ಲವೂ ನಡೆದಿರುತ್ತದೆ. ಇದು ಅಭ್ಯಾಸದ 3ನೇ ಅಂಗವಾಗಿರುತ್ತದೆ. ನಿಮ್ಮ ಗಮನಕ್ಕೆ ಬಂದಿತ್ತಲ್ಲವೇ? ಈಗ ಅದು ಉಳಿದಿರುವುದಿಲ್ಲ. ನಾನು ನೋಡಿರುತ್ತೇನೆ. ಈ ಕೇತ್ಕರ ಮನೆಯಲ್ಲಿ ಬಹುಸಾಹೇಬ್ ಇದ್ದರಲ್ಲ, ಆಗ ಮನೆಯಲ್ಲಿ ಏನಾದರೂ ಮಾಡುವುದಿದ್ದರೆ ಹೆಣ್ಣು ಮಕ್ಕಳು ಒಂದು ಬಹುಸಾಹೇಬರಿಗೆ ಕೇಳುತ್ತಿದ್ದರು. ಬಹುಸಾಹೇಬರಿಗೆ 85 ವರ್ಷ ವಯಸ್ಸಾಗಿತ್ತು. ಒಮ್ಮೆ ಅಲ್ಲಿ ಒಂದು ಪ್ರಸಂಗ ನಡೆಯಿತು. ಇದು ಅವಶ್ಯವಾಗಿ ಕೇಳುವಂಥದ್ದಿರುತ್ತದೆ. ಬಹುಸಾಹೇಬರು ಮನೆ ವ್ಯವಹಾರದಲ್ಲಿ ಲಕ್ಷ್ಯ ಹಾಕುತ್ತಿರಲಿಲ್ಲ. ಆ ದಿವಸ ದಸರೆ ಇದ್ದಿತ್ತು. ಆದ್ರಿಂದ ಏನು ಪಕ್ವಾನ ಮಾಡಬೇಕು? ದಿನಕರ ಅವರ ತಾಯಿಯು ತಾತ್ಯ ಸಾಹೇಬರ ಹೆಂಡತಿ ಬಹುಸಾಹೇಬರಿಗೆ ಕೇಳಿದರು. ಆಗ ಅವರು, ನನಗೆ ಹೀಗೆ ಕೇಳಿದರೆ ನನಗೆ ಸಂದಿಗ್ಧತೆ ಉಂಟಾಗುತ್ತದೆ, ನಮಗೆ ತಿನ್ನಲು ಸಿಕ್ಕರೆ ಆಯಿತು, ಏನು ಮಾಡಬೇಕೆಂಬುದನ್ನು ಅವರೇ ನಿರ್ಧಾರ ಮಾಡಿಕೊಳ್ಳಲಿ ಅಂದರು. ಆದರೂ ಅವರು ಇವರನ್ನು ಕೇಳಿದರು. ಆಗ ಬಹುಸಾಹೇಬರವರಿಗೆ, ನಿನ್ನ ಅತ್ತೆ ಇದ್ದಿದ್ದರೆ ಏನು ಮಾಡುತ್ತಿದ್ದಿ, ನೀನು ಮಾಡುತ್ತಿದ್ದಿ ಅಂದರು. ಆಗ ಬಹುಸಾಹೇಬರು ಶ್ರೀ ಮಹಾರಾಜರನ್ನು ಕೇಳು ಅಂದರು. ಆದರೂ ತಾತ್ಯ ಸಾಹೇಬರ ಹೆಂಡತಿ ಏನೂ ಅನ್ನಲಿಲ್ಲ. ಆಮೇಲೆ ಬಹುಸಾಹೇಬರು ಅವರಿಗೆ, ನೀವು ಶ್ರೀ ಮಹಾರಾಜರ ಮುಂದೆ ನಿಂತು ಅವರಿಗೆ ಕೇಳಿದಿ, ಆಗ ನಿಮ್ಮ ಮನಸ್ಸಿನಲ್ಲಿ ಏನು ಬರುತ್ತದೆಯೋ ಅದು ಅವರದೇ ಪ್ರೇರಣೆ ಇರುತ್ತದೆ, ನೀವು ಅದನ್ನು ಮಾಡಿದಿ ಅಂದರು. ಶ್ರೀ ಮಹಾರಾಜರ ಮುಂದೆ, ಅಂದರೆ ಈ ಮಠದಲ್ಲಿಯೇ ಶ್ರೀ ಮಹಾರಾಜರ ಭಾವಚಿತ್ರದ ಮುಂದೆ ನಾನು ಬಹುಸಾಹೇಬರಿಗೆ ನೀವು ಏಕೆ ಹೇಳಲಿಲ್ಲ ಎಂದು ಕೇಳಿದೆನು. ಅದಕ್ಕೆ ಅವರು, ನೀವು ಮಾನವರನ್ನು ಕೇಳಿದ್ರಿ, ನನ್ನನ್ನೇನು ಕೇಳುತ್ತೀರಿ, ಹೇಗಿದೆ ನೋಡಿರಿ. ಇವರು ನೋಡಲು ಅತ್ಯಂತ ಸಾಮಾನ್ಯ ಜನರಂತೆ ಇವರು ನೋಡಲು ಅತ್ಯಂತ ಸಾಮಾನ್ಯ ಜನರಂತೆ ಕಾಣುತ್ತಾರೆ. ಆದರೆ ಅವರೇನು ಸಾಮಾನ್ಯ ಜನರಾಗಿರುವುದಿಲ್ಲ. ಈ ದೇಹವು ಅವರದಾಗಿರುತ್ತದೆ ಎಂಬುದೇ ಅವರ ಭಾವನೆಯಾಗಿರುತ್ತದೆ. ಇದು ನಿಜವಾಗಿಯೂ ಕಲಿತುಕೊಳ್ಳುವಂಥದ್ದಿರುತ್ತದೆ. ನನಗೆ ಇವರ ಬಗ್ಗೆ ಏಕೆ ಕೌತುಕವೆನಿಸುತ್ತದೆ ಎಂದರೆ, ಅವರು ಪರಮಾರ್ಥವನ್ನು ನಿತ್ಯದ ಜೀವನದಲ್ಲಿ ತಂದರು.
ಅದಕ್ಕಾಗಿ ವೇದಾಂತದ ಅಭ್ಯಾಸ ಮಾಡಬೇಕಾಗುತ್ತದೆ ಅಥವಾ ಮನೆ ಬಿಟ್ಟು ಎಲ್ಲಿಗಾದರೂ ಹೋಗಬೇಕಾಗುತ್ತದೆ ಹಾಗೇನೂ ಇಲ್ಲ. ಈ ದೇಹವು ನಿನ್ನದಿರುತ್ತದೆ ಅಂದ ಮೇಲೆ ನನ್ನ ಮಕ್ಕಳು ಮರಿಗಳು ಮನೆಯ ಮಾತು ಎಲ್ಲವೂ ನಿನ್ನದೇ ಆಯ್ತಲ್ಲವೇ. ಮನೆಯಲ್ಲಿ ಒಬ್ಬ ಮಗನ ಪರೀಕ್ಷೆಗೆ ಅಭ್ಯಾಸ ಮಾಡಿರಲಿಲ್ಲ, ಅದರಿಂದ ಅವನ ತಾಯಿಯ ಜೀವ ಮೇಲೆ ಕೆಳಗೆ ಆದಂತಾಗುತ್ತದೆ ಹಾಗೂ ಜಪ ವ್ಯವಸ್ಥಿತವಾಗಿ ನಡೆದಿರುತ್ತದೆ. ಬಾಜಾಪ್ತ ಇದು ಉರ್ದು ಶಬ್ದವಾಗಿರುತ್ತದೆ. ಬಾಜಾಪ್ತ ಅಂದರೆ ವ್ಯವಸ್ಥಿತ. ಉರ್ದುದಲ್ಲಿ ಬೇಜಾಪ್ತ ಹಾಗೂ ಬಾಜಾಪ್ತ ಎಂಬ ಎರಡು ಶಬ್ದಗಳಿರುತ್ತವೆ. ಹೀಗಿರುವಾಗ ನಿಮ್ಮಲ್ಲಿ ಅಥವಾ ಉಳಿದ ಜನರಲ್ಲಿ ಏನು ವ್ಯತ್ಯಾಸ ಆದಂತಾಯಿತು? ಒಬ್ಬನು ವ್ಯಾಯಾಮ ಶಾಲೆಗೆ ಹೋಗುತ್ತಾನೆ ತಿಳಿಯಿರಿ, ಇನ್ನೊಬ್ಬನು ಹೋಗುವುದಿಲ್ಲ. ಹೀಗಿರುವಾಗ ಅವರಿಬ್ಬರು ಸ್ವಲ್ಪ ಆದರೂ ವ್ಯತ್ಯಾಸ ಕಾಣಬೇಕಲ್ಲವೇ? ನಾವು ವ್ಯಾಯಾಮ ಶಾಲೆಗೆ ಎಷ್ಟೊಂದು ಹೋಗುತ್ತೇವೆ ಅಂದರೆ ಅಲ್ಲಿಯೇ ನಮ್ಮ ಸಿದಿಗೆ ಅಥವಾ ಚಟ್ಟ ಕಟ್ಟಬೇಕಾಗುತ್ತದೆ, ಅರ್ಥಾತ್ ಅಲ್ಲಿಯೇ ಸಾಯುತ್ತೇವೆ. ಆದರೆ ಹೇಗಿದ್ದೇವೋ ಹಾಗೆಯೇ ಉಳಿಯುತ್ತೇವೆ, ಯಾವುದೇ ವ್ಯತ್ಯಾಸವಾಗಿರುವುದಿಲ್ಲ. ಹೀಗೆ ಮಾಡಿದರೆ ಏನಾದಂತಾಯಿತು? ನೀವೇ ಹೇಳಿರಿ, ನಮಗೆ ಏನಾದರೂ ಪರಿವರ್ತನೆ ಆಗಬೇಕು. ಈಗ ನಾನು ನನ್ನ ಪ್ರಪಂಚವನ್ನು ನಿಮಗೆ ಕೊಟ್ಟಿರುತ್ತೇನೆ, ನೀವು ವ್ಯವಹಾರ ಬಿಡಬೇಕಾಗಿಲ್ಲ. ಆದರೆ ನಿರಂತರವಾಗಿ ಅವರಿಗೆ ಹೇಳುತ್ತಿರಬೇಕು. ಆಗ ಅದರ ಬಗ್ಗೆ ಏನು ಮಾಡಬೇಕೆಂಬುದನ್ನು ಅವರೇ ನೋಡಿಕೊಳ್ಳುತ್ತಾರೆ. ನಾನು ನಿಜವಾಗಿ ಹೇಳುತ್ತೇನೆ, ನಾವು ಅವರ ಮೇಲೆ ಬಿಟ್ಟರೆ ಅವರು ನಮಗಿಂತಲೂ ಉತ್ತಮ ನೋಡುತ್ತಾರೆ. ನಮ್ಮ ಶಕ್ತಿ ಅಷ್ಟು, ಯುಕ್ತಿ ಅಷ್ಟು, ಸಾಮರ್ಥ್ಯ ಅಷ್ಟು, ಅವರ ಶಕ್ತಿಗೆ ಸೀಮೆ ಇರುವುದಿಲ್ಲ. ಅವರು ಪರಮಾತ್ಮ ಸ್ವರೂಪರೇ. ಅವರು ಏನಾದರೂ ಮಾಡಬಲ್ಲರು, ನಮಗೆ ಅದರ ಅನುಭವ ಬರುತ್ತದೆ. ನಾವು ಅವರ ಮೇಲೆ ಬಿಟ್ಟರೆ ಅವರು ನಿಮ್ಮ ಕಲ್ಪನೆ ಆಚೆಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ಆದರೆ ಇದೆಲ್ಲವೂ ಏತಕ್ಕಾಗಿ ಮಾಡಬೇಕು? ಅಭ್ಯಾಸಕ್ಕಾಗಿ ಪರೀಕ್ಷೆ ಬೇಕಲ್ಲವೇ? ನಿಮಗೆ ಯಾವ ಪರೀಕ್ಷೆ ಕೊಡುವುದಿರುತ್ತದೆ? ನಮಗೆ ಸರ್ವಾರ್ಥದಿಂದಲೂ ಭಕ್ತರಾಗಬೇಕಾಗಿರುತ್ತದೆ. ಭಕ್ತರಾಗುವುದು ನಮ್ಮ ಡಿಗ್ರಿ ಆಗಿರುತ್ತದೆ. ಹಿಂದಿನ ಕಾಲದಲ್ಲಿ 60ರ ಮೇಲೆ ಮಾರ್ಕ್ಸ್ ಬಂದರೆ ಅದಕ್ಕೆ ಡಿಸ್ಟಿಂಕ್ಷನ್ ಅನ್ನುತ್ತಿದ್ದರು. ಯಾರು ಜ್ಞಾನಿ ಭಕ್ತರಿರುತ್ತಾರೋ ಅವರು ಇನ್ನೂ ಮುಂದೆ ಇರುತ್ತಾರೆ. ಆದ್ದರಿಂದ ಮೊದಲು ಭಕ್ತರಾಗಬೇಕಲ್ಲವೇ? ಅದು ಕೂಡ ಹೊರಗಿನಿಂದ ಅಲ್ಲ, ಜನರು ಅನ್ನಬೇಕೆಂದೂ ಅಲ್ಲ. ಸಮರ್ಥರ ವ್ಯಾಖ್ಯೆಯೂ ಕೂಡ ಅತ್ಯಂತ ಸುಂದರವಾಗಿರುತ್ತದೆ. ಯಾರು ವಿಭಕ್ತರಲ್ಲವೋ ಅವರು ಭಕ್ತರು. ಈಗ ನೀವೇ ನೋಡಿರಿ, ನನ್ನ ಧ್ಯೇಯ ಏನಿರುತ್ತದೆ? ನನ್ನ ಮನಸ್ಸು ನನ್ನೊಂದಿಗೆ ಇರುತ್ತದೆ. ನನ್ನ ವೃತ್ತಿಗಳು ನನ್ನೊಂದಿಗೆ ಇರುತ್ತವೆ. ಅದರಂತೆ ಶ್ರೀ ಮಹಾರಾಜರು ನನ್ನೊಂದಿಗೆ ಇರುತ್ತಾರೆ. ನಾನು ಶ್ರೀ ಮಹಾರಾಜರ ಮುಂದೆ ಕುಳಿತಿರುತ್ತೇನೆ. ಆದ್ದರಿಂದ ಮಹಾರಾಜ ಅನ್ನುತ್ತೇನೆ. ನಿಮ್ಮ ಯಾವ ಗುರುಗಳಿರುತ್ತಾರೋ ಅವರು, ನನ್ನ ಯಾವ ಗುರುಗಳಿರುತ್ತಾರೋ ನನಗೆ ಅವರ ಸಹವಾಸ ಹಗಲು ಇರುವುದೇ ಭಕ್ತನ ಲಕ್ಷಣವಾಗಿರುತ್ತದೆ. ಏಳುವಾಗ ಕೂಡುವಾಗ ಯಾರು ಇರುತ್ತಾರೆ? ಅದೇ ಅವರು ನಮ್ಮೊಂದಿಗೆ ಇರುವರಲ್ಲವೇ? ತಾತ್ಪರ್ಯದಿಂದ ನನಗೆ ಅವರ ಇರುವಿಕೆಯ ಅರಿವು ಹಗಲು ಇರಬೇಕು. ಇದಕ್ಕೆ ಅಂಗಡಿಯಲ್ಲಿ ಪ್ರಾಕ್ಟೀಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಅಂದರೆ ನಮ್ಮದು ಹೇಗೆ ಆಗುತ್ತದೆಂದರೆ, ನಾವು ಪೂಜೆ ಮಾಡುತ್ತೇವೆ, ಅನಂತರ ಅವರ ಸ್ಮರಣೆ ಉಳಿಯುವುದಿಲ್ಲ. ಹೀಗೆ ಮಾಡಿದರೆ ಉಪಯೋಗವಾಗುವುದಿಲ್ಲ. ನನಗೆ ಈಗಲೂ ನೆನಪಾಗುತ್ತದೆ, ತಾತ್ಯಾ ಸಾಹೇಬರು ಎಷ್ಟೋ ವೇಳೆ ಹೋಗುವಾಗ ಬರುವಾಗ ನಿಂತಲ್ಲಿಯೇ ನಮಸ್ಕಾರ ಮಾಡುತ್ತಿದ್ದರು. ಒಂದು ಪ್ರಕಾರ ಅದು ಹುಚ್ಚು ಹಿಡಿದಂತೆ ಅನಿಸುವುದಲ್ಲವೇ? ನಾನು ಅವರಿಗೆ, ನೀವು ಒಂದೇ ಸಮಯ ನಮಸ್ಕಾರ ಮಾಡುತ್ತಿರುತ್ತೀರಲ್ಲ ಎಂದು ಕೇಳೋದಕ್ಕೆ ಅವರು, ಬಹುಶಃ ಅವರಿಗೆ ಇದೆಲ್ಲವೂ ಶ್ರೀ ಮಹಾರಾಜರಂತೆ ಇರುತ್ತದೆಂಬ ಅರಿವಿತ್ತು. ಆದರೆ ನನಗೆ ನೆನಪು ಮಾಡಿಕೊಳ್ಳಬೇಕಾಗುತ್ತದೆ. ಆದ್ರೆ ನಾನು ನಿರಂತರ ನಮಸ್ಕಾರ ಮಾಡುತ್ತೇನೆ ಅಂದರು. ಈಗ ಬಹಳಷ್ಟು ಜನರು ಕೊಳ್ಳದೆ ಲಾಕೆಟ್ ಹಾಕಿಕೊಂಡಿರುತ್ತಾರೆ. ಅದನ್ನು ಕೇವಲ ಶೋಭೆಗಾಗಿ ಹಾಕಿಕೊಳ್ಳದೆ, ಸ್ತ್ರೀಯರು ತಮ್ಮ ಕೊಳ್ಳದೆ ಮುಂದಿನ ಸೂತ್ರ ಹಾಕಿಕೊಳ್ಳುವಂತೆ ನಾನು ಶ್ರೀ ಮಹಾರಾಜರ ಹೆಸರಿನಲ್ಲಿ ಲಾಕೆಟ್ ಅನ್ನು ಕೊಳ್ಳಲ್ಲಿ ಹಾಕಿಕೊಂಡಿರುತ್ತೇನೆ. ಅವರು ನನ್ನ ಒಡೆಯರಾಗಿರುತ್ತಾರಲ್ಲವೇ ಎಂಬ ಭಾವನೆಯನ್ನಿಟ್ಟುಕೊಂಡು ಅದನ್ನು ಹಾಕಿಕೊಳ್ಳಬೇಕು. ಇದರಿಂದ ನಮ್ಮ ವೃತ್ತಿಗಳು ಶಾಂತವಾಗಿ ಹೋಗುತ್ತವೆ. ನಿಮಗೆ ಇಂಥ ಅನುಭವ ಬಂದಿರಬಹುದು. ನಿಮ್ಮ ಮನಸ್ಸು ಯಾವುದೋ ಕಾರಣದಿಂದ ಅಸ್ವಸ್ಥವಾಗಿರುತ್ತದೆ ತಿಳಿಯಿರಿ. ಆಗ ನೀವು ಜಪ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ಇದರ ಮುಂದೆ ಮನಸ್ಸಿರುತ್ತದೆ, ನೀವು ನನ್ನ ಒಡೆಯನಾಗಿರುವೆಯಲ್ಲವೇ? ಆದ್ದರಿಂದ ನಾನು ಇಂತಿಂಥವನ್ನು ಇರುತ್ತೇನೆ ಎಂಬುದನ್ನು ನಿಮಗೆ ಹೇಳುತ್ತೇನೆ. ನೀವೇ ನೋಡಿಕೊಳ್ಳಿ. ಡಾಕ್ಟರ್ ಖರೆ ಎಂಬುವರಿದ್ದರು. ಅವರ ಮಗಳ ಮಗುವೆ ಆಗಬಹುದಾಗಿತ್ತು.
ಅವರ ನಿಯಮ ಏನಿತ್ತು ಅಂದರೆ ಊಟವಾದ ಮೇಲೆ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದರು. ಅದಾದ ಮೇಲೆ ಅವರು ಹುಡುಗರ ಯಾದಿ ಹೆಸರುಗಳನ್ನು ತೆಗೆದುಕೊಂಡು ಹೋಗಿ ಬಂದ ಮೇಲೆ ತಾವು ಎಲ್ಲಿಗೆ ಹೋಗಿದ್ದರು ಏನಾಯಿತೆಂಬುದನ್ನು ಶ್ರೀ ಮಹಾರಾಜರ ಮುಂದೆ ರಿಪೋರ್ಟ್ ಒಪ್ಪಿಸುತ್ತಿದ್ದರು. ಹಾಗೂ ಮುಂದಿನದನ್ನು ನೀವೇ ನೋಡಿಕೊಳ್ಳಿರಿ ಅನ್ನುತ್ತಿದ್ದರು. ಈಗ ನಮಗೆ ಸಾಧಿಸುವುದಾದರೂ ಏನು ಇರುತ್ತದೆ, ಆಗ ನನಗೆ ಭಕ್ತನಾಗಬೇಕಾಗಿರುತ್ತದೆ, ನನಗೆ ಅವರನ್ನು ಪ್ರೇಮ ಮಾಡಲು ಕಲಿಯಬೇಕಾಗಿರುತ್ತದೆ. ಪ್ರೇಮ ಮಾಡುವವರು ನನ್ನ ಮಾಲಕರು ಒಡೆಯಲು ಇರುತ್ತಾರೆ ಎಂಬ ಅರಿವು ನಿರಂತರ ಉಳಿಯಬೇಕು. ಒಂದು ಪ್ರಕಾರದಿಂದ ಅವರ ಅಸ್ತಿತ್ವದ ಬಾಧೆ ಭೂತ ಸಂಚಾರದಂತಾಗಬೇಕು. ಹೀಗೆ ಆದದ್ದಾದರೆ ಆ ಮನುಷ್ಯನು ಎಷ್ಟೊಂದು ನಿಸ್ವಾರ್ಥಿಯಾಗುತ್ತಾನೆ, ಎಷ್ಟೊಂದು ಶಾಂತನಾಗುತ್ತಾನೆ. ಅವನು ಇರಬೇಕು ಎಂದು ಎಲ್ಲರಿಗೂ ಅನಿಸುತ್ತದೆ. ಅವನಲ್ಲಿ ಸ್ವಾರ್ಥ ಹೋಗಿರುವುದರಿಂದ ಅವನು ವ್ಯಾಪಕನಾಗುತ್ತಾನೆ. ಅವನಿಗೆ ಇಂಥ ಅವಸ್ಥೆ ಬರುತ್ತದೆ. ಇನ್ನು ಮುಂದೆ ಯಾವ ಶ್ಲೋಕವಿರುತ್ತದೆಯೋ ಅಂದರೆ ಅಭ್ಯಾಸೆ ಪ್ರಸಮರ್ಥೋಸಿ, ಅರ್ಥಾತ್ ನನಗೆ ಮಾಡಲಿಕ್ಕಾಗದಿದ್ದರೆ ಮುಂದೆ ಏನು ಮಾಡಬೇಕು ಎಂಬುದನ್ನು ಹೇಳುತ್ತಾರೆ. ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ. ಈಗ ಈ ವಿಶ್ವಾತ್ಮಕ ದೇವನನ್ನು ಈ ವಾಕ್ಯದಿಂದ ತೋಷಿಸುವೆನು. ಸಂತುಷ್ಟನಾಗಿ ಕೊಡಬೇಕಿದನ್ನು ಪ್ರಸಾದ ದಾನ. ದುಷ್ಟರ ಕುಟಿಲತೆ ದೂರವಾಗಲಿ, ಸತ್ಕರ್ಮದಲ್ಲಿ ಪ್ರೀತಿ ಹೆಚ್ಚಾಗಲಿ, ಪ್ರಾಣಿ ಮಾತ್ರದಲ್ಲಿ ಪ್ರೇಮ ಬೆಳೆಯಲಿ, ಜೀವ ಭಾವದಿಂದ ದೂರವಾಗಲಿ ಪಾಪ ತಿಮಿರ. ವಿಶ್ವಕಾರಣಲಿ ಸ್ವಧರ್ಮ ಭಾಸ್ಕರ ಪಡೆಯಲಿ ಪ್ರಾಣಿ ಮಾತ್ರ ಬಯಸಿದ್ದಲ್ಲ. ವರ್ಷಿಸುತ್ತ ಸಕಲ ಮಂಗಲ ಸಂತ ಸಮೂಹ ಈಶ ನಿಷ್ಠೆಯುಳ್ಳ. ಭೂಮಂಡಲದಿ ಸದಾಕಾಲ ಭೇಟಿಯಾಗಲಿ ಜನರಿಗೆ. ಸಚಲ ಕಲ್ಪ ತರುಗಳ ತೋಟವು ಚೈತನ್ಯ ಚಿಂತಾಮಣಿಯ ಗ್ರಾಮವು. ಮಾತನಾಡುವ ಸಮುದ್ರವು ಅಮೃತದ ಚಂದ್ರರಾಗಿದ್ದು ಅಲಾಂಛನ, ಸೂರ್ಯರಾಗಿದ್ದು ತಾಪಹೀನ. ಸದಾ ಸರ್ವರಿಗೂ ಸಜ್ಜನ ಸೂರ್ಯರಾಗಿರಲಿ. ಹೆಚ್ಚೇನು ಸರ್ವರು ಆಗಿ ಸುಖಿಗಳು, ಸಂಪೂರ್ಣ ಮೂರು ಲೋಕಗಳು ಭರಿಸಲಿ ಯಾವಾಗಲೂ ಆದಿಪುರುಷನನ್ನು. ಹಾಗೂ ಗ್ರಂಥೋಪಜೀವಿಗಳಿಗೆ ವಿಶೇಷವಾಗಿ ಲೋಕದೊಳಗೆ ದೃಷ್ಟಾದೃಷ್ಟ ವಿಜಯ ಅವರಿಗೆ ಪ್ರಾಪ್ತವಾಗಲಿ. ಆಗ ಶ್ರೀ ವಿಶ್ವೇಶನೆಂದನು ಪಡೆದುಕೋ ಪ್ರಸಾದದಾನವನ್ನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಈ ವರದಿಂದ ಶ್ರೀ ಜ್ಞಾನದೇವನು ಸುಖಿಯಾದನು. ಸದ್ಗುರುನಾಥ ಮಹಾರಾಜ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜರ, ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜರ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡುವುದೇನು ಅಂದ್ರೆ ಅವ್ರು ನಮಗೆಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳನ್ನು ಅನನ್ಯವಾಗಿರ್ತಕ್ಕಂತಹ ನಿಷ್ಠೆಯನ್ನು ಕೊಳ್ಳಿ ಅಂತ ಪ್ರಾರ್ಥನೆ ಮಾಡ್ತಾ, ಜಾನಕಿ ಜೀವನ ಸ್ಮರಣ ಜೈ ಜೈ ರಾಮ.